ಯಜುರ್ವೇದದಲ್ಲಿ ಈ ರೀತಿ ಹೇಳಲಾಗಿದೆ. ನತಸ್ಯ ಪ್ರತಿಮಾ ಆಸ್ತಿ ಯಸ್ಯ ನಾಮ ಮಹಾದಯಕ. ಅತಿ ದೊಡ್ಡ ಪ್ರಸಿದ್ಧ ಯಶಸ್ಸನ್ನು ಹೊಂದಿರುವ ದೇವರಿಗೆ ಯಾವುದೇ ಪ್ರತಿಮೆ ಇಲ್ಲ. ಮಾನವನಿಗೆ ಮಾರ್ಗದರ್ಶನ ನೀಡಲು ಭಗವಂತನು ಯೋಚಿಸಿದಾಗ ತಾನೇ ಹುಟ್ಟಿ ಬರಬೇಕಾದ ಕಾರಣವಿಲ್ಲ. ಸ್ವಯಂ ತಾನೇ ಸೃಷ್ಟಿಸಿದ ಒಬ್ಬ ಮಾನವನ ವೀರ್ಯವಾಗಿ ಪರಿವರ್ತನೆ ಹೊಂದುವುದು, ತನ್ನದೇ ಸೃಷ್ಟಿಯಾಗಿರುವ ಮಹಿಳೆಯೋರ್ವಳ ಗರ್ಭಾಶಯದ ಅಂಧಕಾರದಲ್ಲಿ ಪ್ರವೇಶಗೈಯುವುದು, ಅಲ್ಲಿ 9 ತಿಂಗಳು ಬಂಧಿಯಾಗಿದ್ದು ಹಂತ ಹಂತವಾಗಿ ಬೆಳೆದು ರಕ್ತ ಮಾಂಸದ ಪಿಂಡವಾಗಿ ಬದಲಾಗುತ್ತಾ ಕೊನೆಗೆ ಜನಿಸಿ ಬಾಲ್ಯಾವಸ್ಥೆ, ಯೌವನ, ಮುಪ್ಪು, ಸಾವು ಇವೆಲ್ಲ ಇರಲು ಸಾಧ್ಯವೇ? ಇದರಿಂದ ಸೃಷ್ಟಿಕರ್ತನ ದೈವತ್ವಕ್ಕೆ ಚ್ಯುತಿ ಉಂಟಾಗಲಾರದೆ? ಸ್ವಲ್ಪ ಯೋಚಿಸೋಣ. ಸೃಷ್ಟಿಕರ್ತನು ಮಾನವನಾಗಲಾರ, ಏಕೆಂದರೆ ಮಾನವ ಮತ್ತು ದೇವರ ಗುಣಗಳು ಭಿನ್ನ ಭಿನ್ನವಾಗಿವೆ. ನಾವು ದೇವರನ್ನು ಸರ್ವಶಕ್ತನೆಂದು ನಂಬುತ್ತೇವೆಂದ ಮಾತ್ರಕ್ಕೆ ದೇವರು ದೈವತ್ವವನ್ನು ತೊರೆದು ಸಾಮಾನ್ಯ ಮಾನವನಾಗುತ್ತಾನೆಯೇ? ಖಂಡಿತ ಇಲ್ಲ. ದೇವರನ್ನು ಮಾನವನ ಮಟ್ಟಕ್ಕೆ ಇಳಿಸುವುದು ಅಪರಾಧವಾಗಿದೆ. ಹಾಗಾದರೆ ಮಾನವರಿಗೆ ಮಾರ್ಗದರ್ಶನ ಮತ್ತು ಜ್ಞಾನ ನೀಡಲು ದೇವರು ಏನು ಮಾಡುತ್ತಾನೆಂದರೆ, ಕಲ್ಕಿ ಪುರಾಣದಲ್ಲಿ ಹೇಳಿರುವಂತೆ ಸಮಾಜವನ್ನು ಅವನತಿಯಿಂದ ಉನ್ನತಿಗೇರಿಸಲು ಭಗವಂತನು ಮಾನವರ ಪೈಕಿ ಮಹಾನ್ ನೇತಾರನನ್ನು ಮಾರ್ಗದರ್ಶನಕ್ಕಾಗಿ ಆಯ್ದುಕೊಳ್ಳುತ್ತಾನೆಂದು ಹೇಳಲಾಗಿದೆ.